2025-26ನೇ ಸಾಲಿನ SATS ಪಾರ್ಟ್ ಬಿ ರಿಸಲ್ಟ್ನಲ್ಲಿ ಗ್ರೇಡ್ಗಳನ್ನು ಎಂಟ್ರಿ ಮಾಡ್ತಕ್ಕಂಥ ಸುಲಭ ಹಾಗೂ ಸರಳ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಡೌಟ್ಸ್ ಅಥವಾ ಪ್ರಾಬ್ಲಮ್ಸ್ಗಳಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದರೆ ಇದೇ ರೀತಿಯ ಹೆಚ್ಚಿನ ಶೈಕ್ಷಣಿಕ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಶಾಲೆಯ ಸ್ಯಾಟ್ಸ್ ಲಾಗಿನ್ ಆದ ತಕ್ಷಣ ಎಡಗಡೆ ಬದಿಯಲ್ಲಿ ಇರ್ತಕ್ಕಂಥ ಮೆನುವಿನಲ್ಲಿ SA2 ರಿಸಲ್ಟ್ ಅಂತ ಇದೆಯಲ್ಲ, ಅಲ್ಲಿ ಪ್ಲಸ್ ಮಾರ್ಕನ್ನು ಪ್ರೆಸ್ ಮಾಡಿ. ಈ ರೀತಿಯಾಗಿ ಪ್ರೆಸ್ ಮಾಡಿದಾಗ SA2 ರಿಸಲ್ಟ್ ವೆರಿಫಿಕೇಶನ್ ಸಿ ಗ್ರೇಡ್ ರಿಪೋರ್ಟ್ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ರಿಸಲ್ಟ್ ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಒನ್ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಅದರಲ್ಲಿ ನೀವೇನು ಮಾಡಬೇಕಂದ್ರೆ ಮೂರನೇದು ಇದೆಯಲ್ಲ, ಎಂಟ್ರಿ ಆರ್ ಅಪ್ಡೇಟ್ ಪಾರ್ಟ್ ಬಿ ರಿಸಲ್ಟ್ ಅಂತಂದೇಳಿ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗ್ತದೆ. ಸ್ಟ್ಯಾಂಡರ್ಡ್ ನಾನು 7th ಎಂಟ್ರಿ ಮಾಡ್ತಾ ಇದ್ದೀನಿ, ಹಾಗಾಗಿ 7th ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದನ್ನ ಎಂಟ್ರಿ ಮಾಡ್ತಾ ಇದ್ರೆ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SA2 ರಿಸಲ್ಟ್ ಅಂತ ಇದೆ. ಸೊ ಅಲ್ಲಿ ಸೆಮಿಸ್ಟರ್ ಅಂತ ಇದೆ. SA2 ಅಂತಂದೇಳಿ ಆಟೋ ತಗೊಂಡಿರ್ತದೆ, SA1 ಇರೋದಿಲ್ಲ. ಯಾಕಂದ್ರೆ SA2ಗೆ ಒಂದು ಸಾರಿ ಎಂಟ್ರಿ ಮಾಡಿದ್ರೆ ಅದೇ ರಿಸಲ್ಟ್ ಅನ್ನ SA1ಗೂ ಸಹ ತೆಗೆದುಕೊಳ್ತದೆ. ಹಾಗಾಗಿ SA1ಗೆ ಪಾರ್ಟ್ ಬಿ ಅನ್ನ ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. SA2ಗೆ ಮಾತ್ರ ಇದನ್ನ ಎಂಟ್ರಿ ಮಾಡಬೇಕಾಗ್ತದೆ. ಒಂದು ವೇಳೆ ಎಂಟ್ರಿ ಮಾಡದೇ ಇದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಆಟೋ ಸಿ ಅಂತಂದೇಳಿ ತಗೊಂಡಿರ್ತದೆ, ಅಲ್ಲೆಲ್ಲ ಏನಾಗ್ತದೆ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಸಿ ಅಂತಂದೇಳಿ ಬರ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅಲ್ಲಿ ಮಗು ಯಾವ ಗ್ರೇಡ್ ಅನ್ನ ತಗೊಂಡಿರ್ತದೆ ಪಾರ್ಟ್ ಬಿ ಅಲ್ಲಿ, ಅದನ್ನ ನೀವೇನ್ ಮಾಡ್ಬೇಕು ಎಂಟ್ರಿ ಮಾಡಬೇಕು. ಅಲ್ಲಿ ನೋಡಿ 2 ನೋಟನ್ನ ಕೊಟ್ಟಿದ್ದಾರೆ. ಏನು ಫಸ್ಟ್ ನೋಟು, SA1 ಪಾರ್ಟ್ ಬಿ ವಿಲ್ ಬಿ ಆಟೋ ಜನರೇಟೆಡ್ ಫ್ರಮ್ ವಾಟ್ ಈಸ್ ರಿಟರ್ನ್ ಇನ್ SA2 ಪಾರ್ಟ್ ಬಿ, ಸೊ ಕೈಂಡ್ಲಿ ಫಿಲ್ SA2 ಪಾರ್ಟ್ ಬಿ ಓನ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ, ಅಂದ್ರೆ SA2 ಗೆ ಸಂಬಂಧಪಟ್ಟಂತೆ ಏನು ಪಾರ್ಟ್ ಬಿ ಯ ರಿಸಲ್ಟ್ ಅನ್ನ ಎಂಟ್ರಿ ಮಾಡ್ತೀರಿ ಅದೇ ರಿಸಲ್ಟ್ ಅನ್ನ ಸೇಮ್ ರಿಸಲ್ಟ್ ಅನ್ನ SA1 ಗೆ ತಗೊಳ್ತದೆ. ಹಾಗಾಗಿ SA1 ಗೆ ಎಂಟ್ರಿ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ, ಕೇವಲ SA2 ಗೆ ಮಾತ್ರ ಪಾರ್ಟ್ ಬಿ ಅನ್ನ ಎಂಟ್ರಿ ಮಾಡಬೇಕು. ಇನ್ನ ಸೆಕೆಂಡ್ ಒನ್, ಎಟ್ ದ ಟೈಮ್ ಆಫ್ ರಿಪೋರ್ಟ್ ಕಾರ್ಡ್ ಜನರೇಷನ್ ಇಫ್ SA2 ಪಾರ್ಟ್ ಬಿ ಈಸ್ ನಾಟ್ ಫಿಲ್ಡ್ ದೆನ್ ಇಟ್ ವಿಲ್ ಬಿ ಕನ್ಸಿಡರ್ ಆಸ್ ಸಿ ಗ್ರೇಡ್. ಒಂದು ವೇಳೆ ನೀವೇನಾದ್ರೂ SA2 ಗೆ ಸಂಬಂಧಪಟ್ಟಂತೆ ಪಾರ್ಟ್ ಬಿ ಯ ರಿಸಲ್ಟ್ ಅನ್ನು ತುಂಬದೇ ಇದ್ರೆ ಅದು ಏನಾಗ್ತದೆ, ಆಟೋ ಸಿ ಅಂತಂದೇಳಿ ನಾನು ಹೇಳಿದ್ನಲ್ಲ, ಸಿ ಅಂತಂದೇಳಿ ಏನಾಗ್ತದೆ ಕನ್ಸಿಡರ್ ಆಗ್ತದೆ, ಸಿ ಅಂತ ಆಟೋ ಜನರೇಟ್ ಆಗ್ತದೆ. ಮಗುವಿನ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಸಿ ಗ್ರೇಡ್ ಅಂತಂದೇಳಿ ಎಲ್ಲ ಸಬ್ಜೆಕ್ಟ್ಗೂ ಬರ್ತದೆ. ಸೊ ಹಾಗಾಗಬಾರ್ದು ಅಂತಂದೇಳಿ ಅಂದ್ರೆ ನೀವು ಜಾಗರೂಕತೆಯಿಂದ ತಪ್ಪದೆ ಏನ್ ಮಾಡಿ ಅಂದ್ರೆ ಪಾರ್ಟ್ ಬಿ ಅನ್ನ ಎಂಟ್ರಿ ಮಾಡಿ. ಅದರಲ್ಲೂ ಸಹ TC ಔಟ್ ಆಗ್ತಕ್ಕಂಥ ತರಗತಿಗಳು ಏನಿರ್ತವೆ, 7ನೇ ತರಗತಿ 8ನೇ ತರಗತಿ, ಅವ್ರ ಪ್ರೋಗ್ರೆಸ್ ಕಾರ್ಡ್ ಅನ್ನ ನೆಕ್ಸ್ಟ್ ಶಾಲೆಗಳಿಗೆ ನೀವು ಕಳಿಸ್ಬೇಕಾಗ್ತದೆ. ಆಗ ಅಲ್ಲೆಲ್ಲ ಮಗುವಿನ ಸಿ 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 ಅಂತ ಬರ್ತದೆ. ಹಾಗೂ ಪ್ರತಿ ಮಗುವಿಂದ ಪ್ರತಿ ತರಗತಿದು TC ಹೋಗ್ಲಿ ಬಿಡ್ಲಿ ಕಡ್ಡಾಯವಾಗಿ ಪಾರ್ಟ್ ಬಿ ಅನ್ನ ಎಂಟ್ರಿ ಮಾಡಿ ಅಂತ ಹೇಳ್ತಾ ಇಲ್ಲಿ ಸರ್ಚ್ ಕೊಡೋಣ. ಓಕೆ ನೋಡಿ, ಸರ್ಚ್ ಓಪನ್ ಆಯ್ತು. ಈಗ ನೋಡಿ ಇಲ್ಲಿ ಎಂಟ್ರಿ ಆಗಿದೆ, ಡಿಸ್ಪ್ಲೇ ಆಗ್ತಾ ಇದೆ. 2025-26 ಸ್ಟ್ಯಾಂಡರ್ಡ್ 7th ಕ್ಲಾಸ್. ಸೊ ಲೀಸ್ಟ್ ಆಫ್ ದಿ ಸ್ಟೂಡೆಂಟ್ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಅಂತ ಇದೆ. ಇಲ್ಲಿ ರೆಡಿ ಇರ್ತದೆ ರಿಸಲ್ಟ್ ನೋಡಿ, A ಗ್ರೇಡ್, B ಗ್ರೇಡ್, ಮತ್ತೆ C ನಾಟ್ ಅಪ್ಲಿಕೇಬಲ್, ಮತ್ತೆ ಆಬ್ಸೆಂಟ್ ಅಂತ ಇರ್ತದೆ. ಮಗು ಆಬ್ಸೆಂಟ್ ಆಗಿದ್ರೆ ಆಬ್ಸೆಂಟ್ ಅಂತ ತುಂಬಿ, ಅಥವಾ ABC ಅಲ್ಲಿ ಯಾವ ಗ್ರೇಡ್ ತಗೊಂಡಿರ್ತದೆ ಆ ಗ್ರೇಡ್ ಅನ್ನು ತುಂಬಿ. ಇಲ್ಲಿ A+B+ ಬರಲ್ಲ, ABC ಅಷ್ಟೇ ಗ್ರೇಡ್ ಬರ್ತದೆ. ಮತ್ತೆ NA ಅಂದ್ರೆ ನಾಟ್ ಅಪ್ಲಿಕೇಬಲ್, ಅನ್ವಯಿಸುವುದಿಲ್ಲ ಅಂತ. ಈಗ ಕೆಲವೊಂದು ಕಿರಿಯ ತರಗತಿಗಳಿಗೆ ಕಂಪ್ಯೂಟರ್ ವ್ಯಾಲ್ಯೂಸ್ ಆ ತರದ ಕೆಲವೊಂದು ಸಬ್ಜೆಕ್ಟ್ಗಳು ಪಾರ್ಟ್ ಬಿ ಅನ್ವಯಿಸಲ್ಲ, ಅಲ್ಲಿಗೆ NA ಅಂತ ಆಟೋಮೆಟಿಕ್ ಆಗಿ ಏನಾಗ್ತದೆ ತಗೊಂಡಿರ್ತದೆ. ಅದರಲ್ಲಿ ನೋಡಿ, ಫಸ್ಟ್ ಪಾರ್ಟ್ ಬಿ ಎಂಟ್ರಿ ಮಾಡಕ್ ಹೋದಾಗ ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮತ್ತೆ ಅದಾದ್ಮೇಲೆ ಜೆಂಡರ್, ಎಮೋಷನಲ್ ಸೋಷಿಯಲ್ ಸ್ಕಿಲ್, ಆರ್ಗನೈಸೇಷನಲ್ ಸ್ಕಿಲ್ ಇದೆ, ಸೈಂಟಿಫಿಕ್ ಸ್ಕಿಲ್, ಫೈನ್ ಆರ್ಟ್, ಕ್ರಿಯೇಟಿವಿಟಿ. ಇದೇ ರೀತಿಯಾಗಿ ಟೋಟಲ್ ಏನಾಗ್ತದೆ ವ್ಯಾಲ್ಯೂಸ್ ಇದೆ, ಫಿಸಿಕಲ್ ಎಜುಕೇಶನ್ ಇದೆ. ಸೊ ಇದಕ್ಕೆ ಎಲ್ಲದಕ್ಕೂ ಮಗು ಯಾವ ಗ್ರೇಡ್ ಅನ್ನ ಗಳಿಸಿದೆ ಅಂತಕ್ಕಂಥದ್ದನ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದ್ಮೇಲೆ ಲಾಸ್ಟ್ಗೆ ಏನ್ ಮಾಡಿ ಅಂದ್ರೆ ಎಲ್ಲವುದು ಕರೆಕ್ಟ್ ಆಗಿದೆ ಅಂತಂದೇಳಿ ಖಾತ್ರಿಪಡಿಸಿಕೊಂಡಾದ್ಮೇಲೆ ಸಬ್ಮಿಟ್ ಅಂತಂದೇಳಿ ಕ್ಲಿಕ್ ಕೊಡಿ. ಕೊಟ್ಟಾಗ ಸಬ್ಮಿಟ್ ಅಂತಂದೇಳಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತಂದೇಳಿ ಕೇಳುತ್ತೆ. ಎಸ್ ಅಂತಂದೇಳಿ ಕೊಡಿ. ಈ ತರ ಡಿಸ್ಪ್ಲೇ ಆಗ್ತದೆ. ಈಗ ನಾವು ತುಂಬಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಮತ್ತೆ ನಾವೇನ್ ಮಾಡ್ಬೇಕು, SA2ಗೆ ಬರಬೇಕು. ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಲಾಸ್ಟ್ ಒನ್ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ನೋಡಿ ಈ ರೀತಿಯಾಗಿರ್ತಕ್ಕಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಪಾರ್ಟ್ ಬಿ
ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ಅಂತ ಇದೆ. ಸೊ ಅಲ್ಲಿ ಏನ್ ಮಾಡಿ ಅಂದ್ರೆ ಅಕಾಡೆಮಿಕ್ ಇಯರ್ 25-26 ಕೊಟ್ಟಿದ್ದೀನಿ. ಸ್ಟೂಡೆಂಟ್ ಅಂತ ಕೊಟ್ಬಿಟ್ಟು ಸರ್ಚ್ ಅಂತ ಕೊಡಿ. ನೋಡಿ ನಮ್ಮ ಶಾಲೆಯಲ್ಲಿ ಟೋಟಲ್ 170 ಮಕ್ಕಳಿದ್ದಾರೆ. ಅದರಲ್ಲಿ ಏನಾಗಿದೆ ರಿಸಲ್ಟ್ ಎಂಟರ್ ಸ್ಟೂಡೆಂಟ್ 28. ಈಗ ನಾನು 28 ಮಕ್ಕಳ 7ನೇ ತರಗತಿಯ ರಿಸಲ್ಟ್ ಅನ್ನು ಎಂಟ್ರಿ ಮಾಡಿದ್ದೇನೆ. ಹಾಗಾಗಿ ಅದಷ್ಟೇ ಮಕ್ಕಳು ರಿಸಲ್ಟ್ ಅಲ್ಲಿ ತೋರಿಸ್ತಾ ಇದೆ. ಟೋಟಲ್ ಸ್ಟೂಡೆಂಟ್ 170 ಇದೆ. ಅದರಲ್ಲಿ ರಿಸಲ್ಟ್ ಎಂಟ್ರಿ ಮಾಡಿರ್ತಕ್ಕಂಥ ಮಕ್ಕಳು 28 ಅಂತ ತೋರಿಸ್ತಾ ಇದೆ. ಇನ್ನು ಉಳಿದಂತ ಮಕ್ಕಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡ್ತಕ್ಕಂಥದ್ದು ಪಾರ್ಟ್ ಬಿ ಬಾಕಿ ಇರ್ತದೆ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಶಾಲೆ ಹೆಸರು ಕಾಣ್ತಾ ಇದೆಯಲ್ಲ, GMHPS ಕೊಂಡಜ್ಜಿ ಅಂತ, ಅದನ್ನ ಒಂದ್ಸಾರಿ ಕ್ಲಿಕ್ ಮಾಡಿ. ನೋಡಿ ನಾವು ಯಾವ್ಯಾವ್ದಕ್ಕೆ ಎಂಟ್ರಿ ಮಾಡಿದ್ವಲ್ಲ, ಯಾವ ತರಗತಿದ ಎಂಟ್ರಿ ಮಾಡಿದ್ವಲ್ಲ ಅದೆಲ್ಲ ಅಲ್ಲಿ ಏನಾಗ್ತದೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅಲ್ಲಿ ಏನ್ ಮಾಡಿದೆ ಶೋ ಆಲ್ ಅಂತ ಕೊಡ್ತಾ ಇದ್ದೀನಿ. ನೋಡಿ 28 ಮಕ್ಕಳದು ಸಹ ಏನಾಗ್ತಾ ಇದೆ ಶೋ ಆಗ್ತಾ ಇದೆ. ಇಲ್ಲಿ ನೋಡಿ ಕಂಪ್ಯೂಟರ್ ಎಜುಕೇಶನ್ ಮತ್ತು SUPW ಅಂತಂದೇಳಿ ತೋರಿಸ್ತಾ ಇದೆ. ಅಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ NA ಅಂತ ತೋರಿಸುತ್ತೆ. ಅಲ್ಲಿ ನೀವು ರಿಸಲ್ಟ್ ಎಂಟ್ರಿ ಮಾಡುವಂತ ಟೈಮ್ ಅಲ್ಲಿ ಈ 2 ಕಾಲಮ್ಗಳು ಅಲ್ಲಿ ಏನಾಗ್ತದೆ ಡಿಸ್ಪ್ಲೇ ಆಗಲ್ಲ, ಹೈಡ್ ಆಗಿರುತ್ತೆ. ಸೊ ಅದು ಏನಾಗ್ತದೆ ಇಲ್ಲಿ ರಿಪೋರ್ಟ್ ಟೈಮ್ ಅಲ್ಲಿ ಏನಾಗ್ತದೆ ಇದು ಅಂತಂದೇಳಿ ಅಂದ್ರೆ NA ಅಂತಂದೇಳಿ ತೋರಿಸುತ್ತೆ. NA ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತಂದೇಳಿ ತೋರಿಸ್ತದೆ. ಈಗ ಇದನ್ನ ನೀವೇನ್ ಮಾಡ್ಬೋದು ಅಂದ್ರೆ PDF ಗೆ ಏನ್ ಮಾಡ್ಬೋದು ಅಂತಂದೇಳಿ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಎಕ್ಸೆಲ್ ಶೀಟ್ ಅಲ್ಲೂ ಸಹ ಡೌನ್ಲೋಡ್ ಮಾಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿದೆ ನೋಡಿ ಎಕ್ಸ್ಪೋರ್ಟ್ ಟು PDF ಅಂತ ಇದೆ, ಮತ್ತೆ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಇದೆ. ಎಕ್ಸೆಲ್ ಅಲ್ಲಿ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು ಡಾಟಾವನ್ನ. ನಾನು ಎಕ್ಸ್ಪೋರ್ಟ್ PDF ಅಂತ ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿಯಾಗಿ PDF ಅಲ್ಲಿ ಸೇವ್ ಆಗ್ತಾ ಇದೆ. ಈಗ PDF ರೂಪದಲ್ಲೂ ಸಹ ಪಾರ್ಟ್ ಬಿ ಯ ರಿಸಲ್ಟ್ ಅನ್ನ ನಾವು ನೋಡಬಹುದು. ಈ ರೀತಿಯಾಗಿ SA2 ಪಾರ್ಟ್ ಬಿ ಯ ರಿಸಲ್ಟ್ ಅನ್ನ ಪ್ರತಿ ತರಗತಿಗೆ ಪ್ರತಿ ಮಗುವಿಂದ ಎಂಟ್ರಿ ಮಾಡತಕ್ಕಂಥದ್ದು. ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ವಿಡಿಯೋವನ್ನ ಲೈಕ್ ಮಾಡಿ, ಮತ್ತೆ ಈ ತಪ್ಪದೆ ನಮ್ಮ ಚಾನಲ್ ಅನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಪಡೆಯಿರಿ ಅಂತಂದೇಳಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.